ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ತು ನೋಡ್ರಿ, ನಾನು ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ. ಇದು ಭಾಳ ಟೇಸ್ಟ್ ಆಗುತ್ತೆ ರೀ. ನೀವೇನಾದರೂ ಇದನ್ನು ಒಂದ್ಸಲ ಟ್ರೈ ಮಾಡ್ಕೊಂಡು ತಿಂದ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡ್ರಿ, ಅಷ್ಟು ಟೇಸ್ಟ್ ಆಗುತ್ತೆ ರೀ. ಇದು ರೊಟ್ಟಿಗಾಗಲಿ ಚಪಾತಿಗಾಗಲಿ ಸೂಪರ್ ಕಾಂಬಿನೇಷನ್ ನೋಡ್ರಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ. ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡಾಕ್ರಿ. ಉಳ್ಳಾಗಡ್ಡಿ ಸೊಪ್ಪು ಈ ಥರ ನೋಡಿರಿ, ಬಿಡಿಸ್ಕೊಂಡು ಈ ಥರ ಕಟ್ ಮಾಡಿ ತೊಗೊಂಡೇನ್ರಿ. ಹಾಗೆಯೇ ಉಳ್ಳಾಗಡ್ಡಿನೂ ಕೂಡ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನ್ರಿ. ಇದು 2 ಕಟ್ ಆಗೋವಷ್ಟು ಉಳ್ಳಾಗಡ್ಡಿ ಸೊಪ್ಪಿದೆ ನೋಡಿರಿ. ಇದನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನ್ರಿ. ಈಗ ಮೊದಲಿಗೆ ಒಂದು ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಇದರಲ್ಲಿ 1.5 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳೋಣ್ರಿ. ಎಣ್ಣೆ ಬಿಸಿ ಆಗೋವರೆಗೂ ರೀ ಉಳ್ಳಾಗಡ್ಡಿ ಸೊಪ್ಪನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ರಿ. ಹಾಕ್ಕೊಂಡು ನೋಡಿರಿ, ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಚ್ಛಾಗಿ ತೊಳ್ಕೊಳ್ಳೋಣ್ರಿ. ಈ ಉಳ್ಳಾಗಡ್ಡಿ ಸೊಪ್ಪನ್ನ 2 ನೀರಲ್ಲಿ ಸ್ವಚ್ಛಾಗಿ ತೊಳ್ಕೊಬೇಕು ನೋಡ್ರಿ. ಅಂದರೆ ಇದರಲ್ಲಿರೋ ಖಾಕ ಒಂದು ಸ್ವಲ್ಪ ಕಡಿಮೆ ಆಗತ್ತೆ ರೀ. ಅದಕ್ಕೋಸ್ಕರ ಇದನ್ನು 2 ನೀರಲ್ಲಿ ಸ್ವಚ್ಛಾಗಿ ತೊಳ್ಕೊಳ್ಳೋಣ್ರಿ. ಈಗ ಎಣ್ಣೆ ಕೂಡ ಬಿಸಿ ಆಯ್ತು ರೀ. ಈಗ ಗ್ಯಾಸಿನ ಫ್ಲೇಮ್ ಪೂರ್ತಿ ಲೋ ಮಾಡಿ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ, ಎಣ್ಣೆಯಲ್ಲಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತ ಪೂರ್ತಿ ಲೋ ಫ್ಲೇಮ್ನಲ್ಲಿ ಜಸ್ಟ್ ಒಂದು 10 ರಿಂದ 15 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಹಸಿಮೆಣಸಿನ್ಕಾಯಿ ಚಟ್ನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಮಾಡಿ ಇವಾಗ ಇದರಲ್ಲಿ ನಾವು ಕಟ್ ಮಾಡಿ ತೊಗೊಂಡಿದ್ವಲ್ರಿ ಉಳ್ಳಾಗಡ್ಡಿ, ಅದನ್ನು ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಗಾಗೋ ಥರ ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈ ಥರ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ನಾವು ಸ್ವಚ್ಛಗೆ ತೊಳೆದು ಇಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ ಸೊಪ್ಪು, ಇದನ್ನು ಹಾಕೊಳ್ಳೋಣ್ರಿ. ಇದನ್ನು ಹಾಕಿ ನೋಡಿರಿ, ಈ ಥರ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಮಾಡಿ ಇದನ್ನು 1 ನಿಮಿಷಗಳ ಕಾಲ ಪೂರ್ತಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ್ರಿ. ಅದಾದಮೇಲೆ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕೊಳ್ಳೋಣ್ರಿ. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ. ಒಂದು 1/4 ಟೀ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕೊಳ್ಳೋಣ್ರಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ, ಇವಾಗ ಇದನ್ನು ಈ ರೀತಿಯಾಗಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಸಾಲೆಗಳೆಲ್ಲ ಹಸಿ ವಾಸನೆ ಹೋಗೋವರೆಗೂ ಪೂರ್ತಿ ಲೋ ಫ್ಲೇಮ್ನಲ್ಲಿ ಒಂದು 40 ರಿಂದ 50 ಸೆಕೆಂಡ್ಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡಿರಿ, ಒಂದು ಸಣ್ಣ ಕಪ್ನಲ್ಲಿ 2 ಮೊಟ್ಟೆ ಒಡೆದು ಹಾಕೊಂಡೆ ನೋಡಿರಿ. ಹಾಗೆಯೇ ಇದು ನೋಡಿರಿ ಫ್ರೆಂಡ್ಸ್, ಹಸಿ ವಾಸನೆ ಪೂರ್ತಿ ಹೋತ್ ನೋಡಿರಿ ಮಸಾಲೆ ಇದು. ಇವಾಗ ಇದರಲ್ಲಿ ನಾವು 2 ಮೊಟ್ಟೆ ಏನು ಒಡೆದು ತೊಗೊಂಡೇವಲ್ರಿ, ಇದನ್ನು ಹಾಕೊಳ್ಳೋಣ್ರಿ. ಹಾಕಿ ನೋಡಿರಿ, ಹಾಕಿದ ತಕ್ಷಣ ಇದನ್ನು ಮಿಕ್ಸ್ ಮಾಡಬಾರ್ದ್ರಿ. ಮುಚ್ಚಳ ಮುಚ್ಚಿ ಪೂರ್ತಿ ಲೋ ಫ್ಲೇಮ್ನಲ್ಲಿ 1 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡೋಣ್ರಿ ಇದನ್ನು. ಈಗ ನೋಡಿರಿ ಫ್ರೆಂಡ್ಸ್, 1 ನಿಮಿಷ ಆತ್ರಿ. ಮೊಟ್ಟೆ ನೋಡಿರಿ ಈ ಥರ ಒಂದು ಸ್ವಲ್ಪ ಆದಮೇಲೆ ಇವಾಗ ಇದನ್ನು ಪೂರ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿರಿ, ಇದನ್ನು ಮುಚ್ಚಳ ಮುಚ್ಚಿ ಪೂರ್ತಿ ಲೋ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳೋಣ್ರಿ. ಇದರಲ್ಲಿ ನೋಡಿರಿ, ಒಂದು ಹನಿ ನೀರು ಕೂಡ ಹಾಕಬಾರ್ದ್ರಿ. ಇದನ್ನು ಹಾಗೆ ಇದೇ ರೀತಿಯಾಗಿ ಬೇಯಿಸ್ಕೋಬೇಕ್ರಿ. ಈಗ ನೋಡಿರಿ, ನಮ್ಮ ಮೊಟ್ಟೆ ಹಾಗೂ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಚಲೋತ್ನಾಗಿ ಬೇಯ್ದುಬಿಟ್ಟಿದ್ರಿ. ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಮ್ಮ ಮೊಟ್ಟೆ ಹಾಗೂ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ರೀ. ನೀವು ಕೂಡ ನಾನು ಮಾಡಿದ ಥರ ಮೊಟ್ಟೆ ಹಾಗೂ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ನೀವು ನೋಡಿರಿ, ಡೈಲಿ ಒಂದೇ ಥರ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಯಾವಾಗಾರೊಮ್ಮೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಭಾಳ ಟೇಸ್ಟ್ ಆಗಿತ್ತು ರೀ ಇದು. ನೀವು ಈ ಪಲ್ಯನ ಬಿಸಿ ಬಿಸಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಅಥವಾ ಅನ್ನದ ಜೊತೆ ಕೂಡ ತಿನ್ಬೋದು ನೋಡಿರಿ. 3ಕ್ಕೂ ಸೂಪರ್ ಕಾಂಬಿನೇಷನ್ ರೀ ಇದು. ಇವತ್ತು ನಾನು ಮಾಡಿದ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡತ್ತೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.